ಕಣೋ. ಏನ್ಲ ಪಟಾಕಿ ಹೊಡೆದು ಹಬ್ಬ ಮಾಡ್ತಾವಿ. ಎಲ್ಲ ಕಡೆ ಮಳೆ ಆಯ್ತಿರೋದ್ಕಿನಾರ ಹಿಂಗೆ ಸುಗ್ಗಿ ಮಾಡ್ತಾವ ಹೆಂಗ್ಲ? ಏಥೋ ಮಳೆ ಬಂದ್ರೆ ಯಾಕೆ ಪಟಾಕಿ ಹೊಡಿತಾರಲ್ಲ ಅಂತ ಕಾಲ ಓತು ಕಣ. ಇವ ರೇವಣ್ಣಂಗೆ ಬೇಲ್ ಸಿಕ್ಕೈತಿ ಅಂತ ಖುಷಿಯಾಗಿ ಅದ್ರ ಫ್ಯಾನ್ಸ್ ಪಟಾಕಿ ಹಚ್ಚವಿ. ಓ ಸಿಕ್ತೀನ್ಲೆ ರೇವಣ್ಣಂಗೆ ಬೇಲು. ಮೂಕನ ನೆನ್ನೆಲೆ ಬೇಲಾತು, ಇವತ್ತು ರಿಲೀಜು. ಅದಕ್ಕೆ ಇವ ವೆಲ್ಕಮ್ ಮಾಡ್ಕೊಂತವೆ. ಲೇ ಕ್ರಿಮಿನಲ್ ಕೇಸಲ್ಲಿ ತಗಡೆ ಹಾಕೊಂಡು ಜೈಲಿಗೆ ಹೋಗಿ ಬೇಲ್ ಮೇಲೆ ಆಚೆ ಬಂದ್ರು ಪಟಾಕಿ ಹೊಡೆದು ವೆಲ್ಕಮ್ ಮಾಡೋ ಜನ ನಮ್ ದೇಶದಲ್ಲಿ ಮಾತ್ರ ಕಂಡ್ಲೇ ಇರೋದು. ಮೂಕನ ಜನಸಂಖ್ಯೆ ಜಾಸ್ತಿ, ಮಾಡಕ್ಕೆ ಕೆಲಸ ಕಮ್ಮಿ, ಅದಕ್ಕೆ ಜನಗಳೇ ಹಿಂಗಾಗೋಗವೆ. ಲೇ ಅದ್ ಹೆಂಗಾರ ಆಗ್ಲಿ ಬಂದೇನ್ಲ ಇದ್ರ ಮಗ. ಅಪ್ಪಂಗೆ ಬೇಲಾದ್ಮೇಲಾದ್ರೂ ಬರ್ತಾನೇನೋ ಅಂತವ ಪೊಲೀಸ್ ನೋವೇ ಕಾಯ್ತಾಬೇಕನೆ. ಆದ್ರೆ ಅವನ್ ಸುಳುವೇ ಇಲ್ಲ. 15ನೇ ತಾರೀಕಿಗೆ ಟಿಕೆಟ್ ಬುಕ್ ಮಾಡಿದ್ದಂತೆ, ಅರ್ಧ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟವನೆ. ಇವಾಗೆ ಹೋಗಿ ಹಿಡ್ಕೊಂಬರ್ರ ಗಂಟೆ ಅವನು ಬರೋದೇ ಡೌಟ್ ಐತೆ ಕಣ್ಲೇಬೇಕು ನಶಿ. ಅಪ್ಪ ಕಂಪ್ಲೇಂಟ್ ಕೊಟ್ಟವ್ರ ಬಾಯಿಂದಲೇ ಒಳ್ಳೆ ಮನ್ಸ ಅನ್ನಿಸ್ಕೊಂಡು ಬೇಲ್ ತಗೊಂಡಿಲ್ವಲ್ಲ ಅಣ್ಣ. ಅದೇ ತರಕ್ಕೆ ಹೊಸದೇನೋ ಪ್ಲಾನ್ ಮಾಡ್ತವೆ ಬಿಡೋದ. ನೋಡಲಿ महाराष्ट्र तरीके कर्नाटक गवर्नमेंट केडतावंते इकडे पसरलाय. हा कोण आहे एकनाथ शिंदे. कर्नाटक मध्ये मी आता गेलो होतो सभेला. ते बोले आमच्याकडे पण नात ऑपरेशन करायचंय. नात ऑपरेशन म्हणजे काय बोले तुम्ही केलं ते एकनाथ शिंदे. एकनाथ म्हणजे नात ऑपरेशन. कर्नाटक मध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले येतो मी तिकडे. ಯಾರ್ಲ ಇವನು ಏನ್ ಹೇಳ್ತವನಪ್ಪ. ಇದು ಮಹಾರಾಷ್ಟ್ರ ಸಿಎಂ ಕನೆ ವರ್ಷತಿ ಹೊಸ ತರದ ಆಪರೇಷನ್ ಮಾಡಿ ಶಿವಸೇನೆ ಗೌರ್ಮೆಂಟ್ ಬೀಳಿಸ್ಬಿಟ್ಟು ಬಿಜೆಪಿ ಜೊತೆ ಸರ್ಕಾರ ಮಾಡ್ಕೊಂಡು ಸಿಎಂ ಆಗಿತ್ತು. ಈಗ ಅಂತದ್ದೇ ಆಪರೇಷನ್ ಮಾಡ್ಕೊಂಬರಪ್ಪ ಅಂತವ ಕರ್ನಾಟಕದಿಂದ ಕರೆದವ್ರಂತೆ ಕನೆ. ಆದಷ್ಟು ಬೇಗ ಬರ್ತದಂತೆ ನಮ್ಮ ರಾಜ್ಯಕ್ಕೆ ಗೌರ್ಮೆಂಟ್ ಬೀಳ್ಸಕ್ಕೆ. ಹೇಳಪ್ಪ ಯಾರಂತಲೇ ಇದನ್ನೇ ಕರೆದಿದ್ದು. ಇನ್ಯಾರ್ಲಣ ಬಿಜೆಪಿ ಅಂಡ್ JDS ನವೇ ಇರ್ತವೆ. ಆದ್ರೆ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅಂತವೆ ನೋಡಲಿ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಬಹಳ ಸಂತೋಷದಿಂದ ನಾವು ಕೂತಿದೆ. ಆಪರೇಷನ್ ಮತ್ತೊಂದು ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಯಾವ ರೀತಿ ಪರಿಣಾಮ ಆಡಳಿತ ಪಕ್ಷದ ಮೇಲೆ ಬೀರ್ತದೆ ಅದಕ್ಕೆ ನಾವು ಹೊಣೆಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಜಗಳಗಳು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಸ್ಪರ್ಧಿ ಅಂತ ಅವ್ರವ್ರು ಹೇಳ್ಕೊತಾರೆ. ನಾವೇನು ಮಾಡಬೇಕಾಗಿಲ್ಲ. ಅವರಲ್ಲಿ ಇರೋಂಥ ಜಗಳದಿಂದ ಬೀಳುತ್ತೆ ಅನ್ನೋಂಥದ್ದು ಎಲ್ಲರ ಕೇಳ್ತಿರೋಂಥ ಮಾತು. ಹಿಂಗೆಲ್ಲ ಐತದಿ ಅಂದ ಮೇಲೆ ಮುಂದಕ್ಕೆ ಏನ್ ಮಾಡ್ತಾವಂತ ಸಿದ್ದಣ್ಣನುವೆ DKನುವೆ ಆಲ್ರೆಡಿ ಇಂಥದ್ದೊಂದು ಕೆಲಸ ಕೈ ಹಾಕಿ ಸೋತಗವಂತೆ ಕನೆ. ಕೇಳಿಸ್ಕೈಲಿ ಅದು ಕನಸು. ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ. ಇನ್ನೂ ಯಾಕೆ ಪ್ರಯತ್ನ ಮಾಡಕ್ ಹೋಗ್ತಾರೆ. ಇದುವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ, ವಿಫಲರಾಗ್ತಲೇ ಇದ್ದಾರೆ. ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದೇ ಅವ್ರ ಡೌಟ್ ಇದೆ. DK ಏನ್ಲೇ ಮಹಾರಾಷ್ಟ್ರಕ್ಕೆ ಹೋಗಿ ಆಪರೇಷನ್ ಮಾಡ್ಬಿಡ್ತೀನಿ ಅನ್ನೋದ್ರ ಕೇಳ್ತೈತಿ. ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬಂದ್ರೆ ಆ ಕೆಲಸಕ್ಕೆ ಕೈ ಹಾಕ್ತಾವಂತೆ ಕನೆ. 2 ಕಡೆಲೂ ಬರ್ರಿ ಇಂಥವೇ ಅವಲ್ಲ ಓದಿಕೆತೆ. ದೇಶ ಉದ್ಧಾರ ಆಗದ ಹಿಂಗಾದ್ರಿ ತೆರಿಗೆ ಶಿವನಿ ಶಂಭುಲಿಂಗ.